ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಕೂಡ ಆರಾಮದ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೊಟ್ಟಿನ ಹೆಂಗಿರ್ತದೆ ಅಂತ ನೋಡೋಣ ಬರ್ರಿ. ನಾವಿಲ್ಲಿ ದವಾಖಾನೆ ಹೊಂಟೀವಿ ನೋಡ್ರಿ. ನಮ್ಮ ತಮ್ಮ ಬಂದಾನ್ರಿ. ನಾವು ಸಣ್ಣವ್ ನಮ್ಮ ತಮ್ಮ ರೀ. ಒಬ್ಬ ದೊಡ್ಡವನೊಬ್ಬನ ನೋಡಿರ್ಬೋದ್ರಿ ನೀವು ಹಿಂದೆ ವಿಡಿಯೋ ಒಳಗದು. ಇವು ಸಣ್ಣವ್ರಿ, ಅಂದ್ರೆ 4ನೇದವ ಇವನು ರೀ, ಲಾಸ್ಟ್. ಅವಂಗೆ ಕಾಲಿಗೆ ತದ್ದಗ್ಯಾವ್ರಿ, ಕೆಟ್ಟ ಅಲ್ಲಿಗೆ ತದ್ದು ಬಳಗ್ಯಾವ್ರಿ. ಅವ್ನು ನಮಗೆ ನೋಡಾಕ್ಸೋದು ಆಗವಲ್ದು. ಹಿಂಗಾಗಿ ತೋರಿಸ್ಕೊಂಬರ್ಬೇಕು ಅವನತ್ತಂದು ಊರಿಂದ ಬಂದು ಮರುದಿವ್ಸನ ದವಾಖಾನೆ ಕರ್ಕೊಂಡು ಹೊಂಟೇನ್ರಿ ನಾನು. ಮನೆಯವರು ಹೋಗಿ ತೋರಿಸ್ಕೊಂಬ, ಅವ್ನು ಭಾಳ ಇದಾಗಿ ಅವನಾಕತ್ರಿ. ಹಿಂಗಾಗಿ ಹೋಗಿ ತೋರಿಸ್ಕೊಂಬಂದ್ರೆ ಆತ್ಕಪ್ಪ ಅಂದ್ಕೊಂಡು ದವಾಖಾನೆ ಹೊಂಟೀವಿ ನೋಡ್ರಿ ಇಬ್ಬರು. ಇಲ್ಲೇ ಸಾವಳಗಿಗ್ರಿ ಏನು ದೂರಲ್ಲ. ಆಮ್ಯಾಗ ಡಾಕ್ಟ್ರ್ ನಮ್ಮ ಮನೆಯವ್ರು ಇದ್ದಂಗೆ ರೀ ಅವರು. ಹಂಗೆ ಫ್ಯಾಮ್ಲಿ ಡಾಕ್ಟ್ರನ್ನ ಅದಾರ ಅವ್ರು. ಹಿಂಗಾಗಿ ಅವ್ರ ಕಡೆ ಹೋಗಿ ಏನು ತೋರಿಸ್ಕೊಂಬರ್ಬೇಕು, ಏನಾಗಿತ್ತು ಕೇಳ್ಕೊಂಬರ್ಬೇಕಂತಂದು ಹೋಗಿದ್ದು ರೀ. ಅದು ಅವ್ರು ಫಸ್ಟಿಗೆ ನೋಡಿ ಅಲ್ಲ ತಂದು ಒಮ್ಮೆ ಅಂದ್ರಿ. ಆಮ್ಯಾಗ ಅದು ಕೆಳಗೆ ಹಿಂಗೆ ಮೊಣ್ಕಾಲು ಹಿಡಿದು ಕೆಳಗೆ ಒಂಥರ ಹಸಿ ಅದಾವೆ ರೀ. ಮೊಣ್ಕಾಲು ಮ್ಯಾಗದು ಒಂಥರ ತದ್ದಿನ ಟೈಪ್ ಕಾಣ್ತಾವ್ರಿ. ಅದೆಲ್ಲ ಅದು ಮ್ಯಾಗಿನೂ ನೋಡಿದೆ ಡಾಕ್ಟ್ರ ತದ್ದನ ಐತದಂದರು. ಕೆಳಗೆ ಕಾಲು ಅಂತಿರೋದು ನೋಡ್ರಿ, ಇದು ತದ್ದಲ್ಲ ಮತ್ತು ಅದು ಮ್ಯಾಗಿಂದ ಅಷ್ಟು ತದ್ದ ಆತಂದ್ರಿ. ನಾನು ಆಮ್ಯಾಗ ಅದು ಹಸಿ ತದ್ದೈತಿ, ಇದು ತದ್ದೈತಿ ತದ್ದನ. ಅದ್ರನ್ನ ನನಗೂ ಅದು ಒಮ್ಮೆ ನೋಡಿದ ಪರಿಗೆ ಏನು ಗೊತ್ತಾಗಲಿಲ್ಲ. ಹಂಗೆ ಅದು ಹಸಿ ಇರೋಣ ತದ್ದಂದ್ರೆ ಇರ್ತಾವೆ, ಅದಕ್ಕೆ ತದ್ದಲ್ಲ ತಂದು ಅನ್ಕೊನಿ. ಹಸಿದು ಅದು ಎರಡೂ ಆಗೈತೆ. ಅವ್ನು ತದ್ದನ ಐತೆ ತಂದಂತ್ರಿ ದವಾಖಾನ್ಯಾಗ. ನನ್ನ ಮತ್ತು ಹೊಳ್ಳಿ ಎಲ್ಲ ತೋರಿಸ್ಕೊಂಡು ಒಂದು ಇದು ಕೊಟ್ರಿ, ಸಾಬಾನ ಮೈಗಿಸ್ಕೊಳ್ಳೋದು. ಆಮೇಲೆ ಒಂದಿಷ್ಟು ಗುಳಿಗೆ ಇದು ಕೊಟ್ಟಾರ್ರಿ. ಮತ್ತು 5 ದಿವಸ ಬಿಟ್ಟು ಬರ್ರಿ ತಂದು ಹೇಳ್ಯಾರು. ನೋಡ್ಬೇಕ್ರಿ, ಹೋಗ್ಬೇಕು. ಮತ್ತು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಇದು ನೋಡ್ರಿ ನಮ್ಮ ಕಡೆ ದ್ರಾಕ್ಷಿ ಬೆಳೆ ನೋಡ್ರದು. ನೋಡ್ರಿ ಎಷ್ಟು ಮಸ್ತ್ ಹಸಿರು ಐತಿ. ಈಗ ಒಂಚೂರು ಮಳೆ ಆಗತ್ತೈತಿಲ್ಲ ರೀ, ಹಿಂಗಾಗಿ ಎಲ್ಲ ಕಡೆ ಹಸಿರು ಇರತೈತಿ. ಚಾರು ಒಬ್ಬಾಕಿ ದವಾಖಾನೆ ಲಘು ಹೋಗ್ಬೇಕಂದ್ರೆ ಮನ್ಕೊಂಬಿಟ್ಟಿಡ್ರಿ. ಇಲ್ಲೇ ಊರಾಗ ಕೂಸೊಂದಿತ್ತು, ಅಲ್ಲಿ ಬೇರೆ ಊಟಕ್ಕೆ ಹೇಳಿದ್ರು ಮಧ್ಯಾಹ್ನ ರೀ. ಕೂಬ್ಸದಲ್ಲಿ ಊಟ ಮುಗಿಸ್ಕೊಂಡು ಹೋಗ್ಬೇಕಂತಂದು ಅಂದ್ಕೊಂಡೀನಿ ರೀ. ಅದ್ರ ನಾಷ್ಟಾನು 12 ಗಂಟೆಗೆ ಮಾಡಿದ್ನಿ. ಹಿಂಗಾಗಿ ಊಟ ಎಲ್ಲಿ ಬ್ಯಾಡ ಬಿಡು ತಂದು ಮತ್ತು ಹೊಳ್ಳಿ ತೊಗೊಂಡು ಬಸ್ ಸ್ಟ್ಯಾಂಡ್ ತನಕ ಹೋಗ್ಬೇಕಲ್ಲ ಚಾರ್ನ ತೊಗೊಂಡು. ಹಿಂಗಾಗಿ ಊಟ ಶಿಸ್ತಾದ್ರೆ ಆಯಾಸ ಆಕತೈತಿ. ಹಿಂಗಾಗಿ ಇಲ್ಲಿ ಊಟನ ಬ್ಯಾಡ ಬಿಡು, ಈಗ ನಾಷ್ಟ ಮಾಡೀನಿ, ಅಷ್ಟ್ರ ಮೇಲೆ ದವಾಖಾನೆ ಹೋಗಿ ಬಂದ್ರೆ ಆತಂದು ಅಂದ್ಕೊಂಡು ಹೋದ್ವಿ ರೀ. ಮತ್ತು ಇಲ್ಲಿ 1:30 ಅದಾಗಿತ್ತು ರೀ ಜಾಗ ಬಿಟ್ಟಿವಿ ನಾವು. ಮತ್ತು 2ಕ್ಕೆ ಅಲ್ಲಿ ಹೋದ್ವಿ ರೀ. ಹೋಗಿ ತೋರಿಸ್ಕೊಂಡು ಹೊಳ್ಳಿ ಅದೇ ಬಸ್ಸಿಗೆ ಬಂದಿವಿ ನಾವು. ಯಾಕಂದ್ರೆ ಅವರು ಡ್ರೈವರ್ಗಳು ಊಟ ಮಾಡ್ತಿದ್ರು, ಡ್ರೈವರು ಕಂಡಕ್ಟ್ರು. ಅವ್ರು ಊಟ ಮಾಡೋದ್ರಾಗ ನಾವು ದವಾಖಾನೆ ಮುಗಿಸ್ಕೊಂಬಂದಿವಿ ರೀ. ಅಲ್ಲೇ ಒಂದು ಸ್ವಲ್ಪ ಬಸ್ ಸ್ಟ್ಯಾಂಡ್ದಾಗ ಬೇಕ್ರಿ ಇರ್ತಲ್ಲ ರೀ, ಅಲ್ಲೇ ಒಂದು ಸ್ವಲ್ಪ ನಮ್ಮ ಚಾರು ತಿನ್ನಕ್ಕೆ ತೊಗೊಂಡು 2 ಮಾಜಾ ಡಬ್ಬಿ ಕೊಟ್ಟಿದ್ದೀನಿ ರೀ. ಆಕೆಗೆ ಒಂದು, ನಮ್ಮ ತಮ್ಮಗೊಂದು ತೊಗೊಂಡ್ರು. ಆಮೇಲೆ ಆಕೆ ಒಂದು ಕೇಕ್ ಡಬ್ಬಿಯನ್ನು ತೊಗೊಂಡು ಮುಗಿಸ್ಕೊಂಡು ಬಂದ್ವಿ ನೋಡ್ರಿ. ಅಷ್ಟೇ ಅಂದ್ರೂ ಬಸ್ ಸ್ಟ್ಯಾಂಡ್ಗೆ ಒಂದು ಸ್ವಲ್ಪ ದವಾಖಾನೆಗೆ ಒಂಚೂರು ಐತ್ರಿ, ಒಂದು ಅರ್ಧ ಕಿಲೋಮೀಟ್ರು ಏನಾಗಂಗಿಲ್ಲ, ಅದಕ್ಕೆ ಸಮೀಪ ಐತಿ. ಅವರು ಊಟಕ್ಕೆ ಹೋಗಿದ್ರೆ ತಂದು ಚಲೋ ಆಯ್ತು ರೀ. ಮತ್ತು ಹಿಂಗೆ ಬಳವತ್ತನ ಹೋಗೋದು ಬಳವತ್ತನ ಬರೋದು 2-3 ತಾಸುಗಳಲ್ಲಿ ಟೈಮ್ ತೊಗೋದು ಏನಾಗಲಿಲ್ಲ. ಮತ್ತು ಅರ್ಬಿನೂ ಒಂದಿಷ್ಟು ಹೊಲಿಯೋದವ್ರೇನ, ಏನೋ ಸಾಲಿ ಡ್ರೆಸ್ ಬರಾಕತ್ತವ್ರಿನ. ಪೂರ್ತಿನೂ ಬರೋದು ಮುಗ್ದಿಲ್ಲಿನ, ಅಂದ್ರೆ ಪೂರ್ತಿ ಹೊಲೋದು ಕೊಟ್ಟಿಲ್ಲ, ಪೂರ್ತಿ ಇನ್ನೂ ಮುಗ್ದಿಲ್ಲ. ಹಿಂಗಾಗಿ ಇನ್ನೊಂದು ಸ್ವಲ್ಪ ಸಣ್ಣಂಗೆ ಅದಾವ್ರಿ ಸಾಲಿ ಇರ್ಬಿ, ಅವನ್ನ ಹೊಲಿಬೇಕ್ರಿನ. ಹೊಲಿ ತನಕ ಆಗಿಲ್ರಿ. ನಿನ್ನೆ ನಾವು ಒಂಚೂರು ಊರಿಗೆ ಹೋಗಿದ್ದು ರೀ. ನಮ್ಮ ತಮ್ಮನ ನಾವು ಕರ್ಕೊಂಬಂದಿರೋನ ಊರಿಗೆ ಹೋಗಿದ್ದು. ಅದು ನನಗೆ ವಿಡಿಯೋ ಯಾವುದು ಮಾಡೋಕ್ಕಾಗಿಲ್ಲ ರೀ ನನಗೆ. ಆಮ್ಯಾಗ ಇವತ್ತು ದವಾಖಾನೆಗೆ ಹೊಂಟೇನ್ರಿಂದ. ನಾಳೆ ಹಿಡ್ದು ಕೆಲಸ ಮಾಡ್ಬೇಕ್ರಿ. ಮುಂದೆ 2-3 ದಿವಸ ಗಂಟ್ಲೆ ಕೆಲಸ ಬಿಟ್ಟು ಅಂದ್ರೆ ಹೊಳ್ಳಿ ಮಾಡೋಕೆ ಅಲ್ಲಿ ಎಣಿಸ್ಬಿಡ್ತೈತಿ. ಆದರೂ ಮಾಡಬೇಕಲ್ರಿ ಕೆಲಸ. ನಮ್ಮ ಕೆಲಸ ಯಾರು ಮಾಡ್ಬೇಕ್ರಿ? ಮತ್ತು ಶನಿವಾರ ಇರೋದ್ರಿಂದ ಸಾವಳಿಗೆ ಶಾಂತಿ ಬೇರೆ ರೀ. ಹಿಂಗಾಗಿ ಬಸ್ನ್ಯಾಗ ಒಂದು ಫುಲ್ ರಶ್ ಆಗಿ ಬಿಟ್ಟಿತ್ತು ಬಸ್ಸ. ಸಾವಳಿಗೆ ಶಾಂತಿದ್ರೆ ಹಂಗಲ್ಲ ರೀ, ಕೆಟ್ಟ ಗದ್ದಲ. ನಾನು ಶಾಂತಿದ ನೆನಪಿಲ್ದಾಗ ಹೋದ್ವಿ ನಾವು ದವಾಖಾನೆಗೆ. ನೆನಪಿದ್ರೆ ಇಲ್ಲಿ ನಾಳೆಗೆ ಅದು ಹೋಗೋಣ ಅಂತ ಅನ್ಕೋತಿದ್ನೇನು. ಆದ್ರೂ ಶಾಂತಿದ ನೆನಪಿಲ್ಲಾರ್ಕ ಹೋದ್ವಿ. ಕೆಟ್ಟ ಗದ್ದಲ ಇತ್ತು ಬಸ್ನ್ಯಾಗ. ಇಲ್ಲಿ ನೋಡ್ರಿ ದವಾಖಾನೆಗೆ ಹೋಗಿ ಬರಾಕತ್ತೀವಿ ನೋಡ್ರಿ. ಹೋಗಿ ಬರಾಕತ್ತೀವಿ ದುಡಿಯೋರಿದು. ನಮ್ಮ ಚಾರಾಗ ಒಂದು ಸ್ವಲ್ಪ ತಂಪು ಹವಾ ಐತ್ರಿ ಅದು. ಹಿಂಗಾಗಿ ತಲೆ ಕಟ್ಟಬೇಕಪ್ಪಕ್ಕೀಗ ತಂದು ತಲೆ ಕಟ್ಕೊಂಡು ಹೋಗಿಲ್ರಿ. ಅದೊಂದು ಕುಲಾಯಿ ಕಟ್ಕೋತಾವನ್ರಿ ಆಕಿ. ಅದನ್ನ ಬಿಟ್ರೆ ಕೊಂಚಿಗೆ ಅದು ಇದು ಕಟ್ಕೊಳಕ್ಕೆ ಅವೆಲ್ಲ ತಡದ್ರಿ. ಅದನ್ನು ಸಾಬಾನಕ್ಕೆ ಚಾರು ತೊಗೊಂಡ್ರಿ. ಇದು ಚಾರುಗೆ ಸಾಬಾನು ತೊಗೊಂಬನ್ರಿ. ಇಲ್ಲಿ ಆದ್ರೆ ಅಂಗಡಿಯಾಗ ಇದ್ರೊಳಗಿಂದ ಅರ್ಧನೂ ಇರಂಗಿಲ್ಲ ರೀ, ಅದು 20 ರೂಪಾಯಿ ಇರ್ತೈತಿ. ಇದ್ರ ರೇಟ ಎಷ್ಟಂತ ಗೊತ್ತಿಲ್ಲ ರೀ, ನೋಡ್ತೀನಿ ತಡ್ರಿ. 68 ರೂಪಾಯಿ ಆಯ್ತು ನೋಡ್ರಿ. ಅದ್ರ ಮ್ಯಾಗಾದ್ರು ಇದು ಎಷ್ಟು
ಡಾಕ್ಟ್ರ್ ಎಷ್ಟು ಹಿಡ್ದಾರ ನನಗೆ ಗೊತ್ತಿಲ್ಲ ರೀ. ಅಂದ್ರೆ 68 ರೂಪಾಯಿ ಐತ್ರಿ RS ನೋಡ್ರಿ ಅಷ್ಟು ಸಾಬೂನು. ಆಮ್ಯಾಗ ಇವಂಗೆ 2 ಹೊತ್ತು ಹಚ್ಕೊಂಡು ಜಳಕ ಮಾಡ್ತಂದು ಹೇಳ್ಯಾರ. ಅದನ್ನು ಮುಂಜಾನೆ ಆಮ್ಯಾಗ ಹರ್ಯಾಗ 2 ಹೊತ್ತು ಮಾಡ್ಬೇಕು ರೀ. ಇದು ಸಾಬೂನು ಇರೋದು ಅವ್ನು ನಮ್ಮ ತಮ್ಮಾಗ. ಅದಾದ್ಮ್ಯಾಗ ಸ್ಪ್ರೇ ಇರೋದು ಅದೇನಂದ್ರೆ ಅದೆಲ್ಲಿ ತದ್ದು ಎಲ್ಲಿಗಿದ್ದಾರೆ ಅಲ್ಲಿ ಸ್ಪ್ರೇ ಮಾಡ್ಕೋಬೇಕು ರೀ. ಅವ್ಗೆ ಹಸಿ ತದ್ದು ಆಗೈತಿ, ಒಣ ತದ್ದು ಆಗೈತಿ, ಎರಡೂ ಆಗ್ಯಾವ ರೀ. ಹೀಗಾಗಿ ಹಂಗೆ ಗುಳಿಗೆ ನೋಡ್ರಿ, ಗುಳಿಗೆ ಪ್ಯಾಕೆಟ್ ನೋಡ್ರಿ ಮೊದಲು ಅಂಜಿಕೆ ಬರ್ತೈತೆ ರೀ. ತೊಗೋದನ್ಕ ಬೋರ್ ಹೊತ್ತು ಇವು ಗುಳಿಗೆ ರೀ. ಆಮೇಲೆ ಇವು ಗುಳಿಗೆ ಈಗ ಇವ ಪಿತ್ತಿನ ಗುಳಿಗೆ ನೋಡ್ರಿ. ಪಿತ್ತಿನ ಗುಳಿಗೆ ರೀ. ಒಂದು 5 ಕೊಟ್ಟಾರ. ಅವನು 5 ದಿನದ ಗುಳಿಗೆ ಔಷಧ ಕೊಡ್ತಾನು. ಅದಾದ್ಮೇಲೆ ಹೊಳ್ಳಿ ಬಾ ತಂದು ಹೇಳ್ಯಾರ. ಮತ್ತು ಕಡಿಮೆ ಕಮ್ಮಿ ಮಾಡ್ತಾನೆ ನೋಡ್ಬೇಕತ್ತ. ಇದು ಮಧ್ಯಾಹ್ನ ತೊಗೋದೈತ್ರಿ ಅಷ್ಟೇ. ಇದಷ್ಟೇ ಅದ ಇವು. ಇದು ಮುಂಜಾನೆ ಟೈಮ್ ಒಂದೇ ಟೈಮ್ ತೊಗೋದ್ರಿಂದ ಇವು 5 ಅದಾವು. ಉಳಿದು 2 ಹೊತ್ತು ತೊಗೊಳ್ಳುವೆಲ್ಲ 10 ಬಂದಾವು ಇವು 2 ರೀ. ಅದಾದ್ಮ್ಯಾಗ ಇದು ಸಾಬೂನು, ಇದು ಸ್ಪ್ರೇ. ಇಷ್ಟ ನೋಡ್ರಿ. ಇಷ್ಟ ಅಂದರೂ ಒಂದು ಇಂಜೆಕ್ಷನ್ ಒಂದು ಮಾಡ್ಯಾಗ 1000 ರೂಪಾಯಿ ಬಿಲ್ ಆಗ್ತಿರೋದು. ನೀನು ದವಾಖಾನೆ ಹೋದ್ರನ್ಕ ಇಷ್ಟ ಆಕೈತಿ ಅನ್ನೋ ಲಿಮಿಟ್ ಇಲ್ಲ ಅದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮ ಚಾರು ಹಿಡ್ದನ್ದಾಡ್ರಿ. ಬಂದು ನೋಡ್ರಿ ಓಡಾಡಕ್ಕೆ ಚಾಲೋ ಮಾಡ್ಯಾಡ್ರಿ. ತನ್ನ ಹಗ್ಗ ಅವ್ನು ತೊಗೊಂಡು ಓಡಾಡಕೈತಾಡ್ರಿ ದವಾಖಾನಿಂದ ಬಂದ. ಅಮ್ಮ ಹಾಯ್ ಮಾಡು, ಹಾಯ್ ಮಾಡಿ ಚಾರು. ಹಾಂ ಹಾಯ್. ಇನ್ನೊಮ್ಮೆ ಮಾಡಮ್ಮ ಹಾಯ್. ಹಾಯ್ ಮಾಡಪ್ಪ ಇನ್ನೊಮ್ಮೆ. ಇನ್ನೊಮ್ಮೆ ಮಾಡಲ ಬಂಗಾರ. ಹಾಂ ಹಾಯ್ ಮಾಡು. ಹಾಯ್ ಮಾಡೋಣ ಮಾಡಿ. ಹಾಯ್ ಏನು ನೋಡ್ರಿ. ಇವ ಡುಮ್ಮ ಮೆಣ್ಸಿಕಾಯಿ ನೋಡ್ರಿ. ಡುಮ್ಮ ಮೆಣ್ಸಿಕಾಯಿ ಅಂದ್ರೆ ಉದ್ದ ಮೆಣ್ಸಿಕಾಯಿ ಅನ್ಬೇಕು. ಈ ಕಡೆ ನೋಡ್ರಿ ಡುಮ್ಮ ಮೆಣ್ಸಿಕಾಯಿ ಅನ್ಬೇಕು ಹಂಗದಾವ್ರಿ. ಉತ್ತರ ಪಲ್ಯ ಮಾಡ್ಬೇಕಂತಂದು ಶೇಂಗಾ ಹುರದ ಸೊಪ್ಪಿ ಸುಲ್ಕೊಂಡು ಇಟ್ಕೊಂಡ ನೋಡ್ರಿ ಹಂಗೆ. ಆಮ್ಯಾಗ ಹಿಂಗೆ ಒಂದ್ರಾಗ 4 ಭಾಗ ಮಾಡಿ ಕಟ್ ಮಾಡ್ಕೊಂಡ ನೋಡ್ರಿ. ಅವ್ನ ಡುಮ್ಮ ಮೆಣ್ಸಿಕಾಯಿ ಕಟ್ ಮಾಡ್ಕೊಂಡು ಹುರ್ಕೊಂಡನ್ರಿ. ಅವ್ನು ಹುರದ ಎತ್ತಿಟ್ಟ ಈ ಕಡೆ ಮಸಾಲೆ ರೆಡಿ ಮಾಡ್ಕೊಂಡಾನೆ ನೋಡ್ರಿ. ನಾ ಇಲ್ಲಿ ಕೊತ್ತಂಬರಿ ಹಾಕೊಂಡಾನೆ. ಆಮೇಲೆ ಇದು ಹುಂಚಿಕಾಯಿ ನೋಡ್ರಿ. ಹುಂಚಿಕಾಯಿ ಒಂದು ಸ್ವಲ್ಪ ಸಕ್ರೆ, ಆಮ್ಯಾಗ ಹುರಿದ ಶೇಂಗಾ, ಜೀರಿಗೆ, ಉಪ್ಪು, ಇದು ಉಳ್ಳಾಗಡ್ಡಿ ಸುಟ್ಟು ತೊಗೊಂಡನ್ರಿ. ಅದನ್ನು ಮಸಾಲೆ ಪುಡಿ ಹಾಕೊಂಡಾನೆ. ಇಷ್ಟಕ್ಕೆಲ್ಲ ಸೇರಿಸಿ ಒಂಚೂರು ಹಿಂಗೆ ಹಾಕೊಂಡನ್ರಿ. ಇಲ್ಲಿ ನೋಡ್ರಿ ಹಿಂಗೆ ಇದನ್ನೆಲ್ಲ ಮಿಕ್ಸಿ ಮಾಡ್ಕೊಂಬರ್ತಾನೆ ರೀ. ಈಗ ಮಿಕ್ಸಿ ಮಾಡ್ಕೊಂಬಂದು ಇಲ್ಲಿ ಇವನ್ನ ಒಂದ್ರ 4 ಭಾಗ ಮಾಡಿ ಕಟ್ ಮಾಡಿ ಹುರಿದಿಲ್ಲ ರೀ, ಅದ್ರೊಳಗೆ ತುಂಬುದ್ರಿ. ಅವನು ತುಂಬಿ ಒಗ್ಗರಣೆ ಕೊಟ್ಬಿಟ್ರೆ ಡುಮ್ಮ ಮೆಣ್ಸಿಕಾಯಿ ಪಲ್ಯ ರೆಡಿ ಆತ್ರಿ. ಡುಮ್ಮ ಮೆಣ್ಸಿಕಾಯಿ ಅಲ್ರಿ, ಉದ್ದ ಮೆಣ್ಸಿಕಾಯಿ ಅದಾವೆ ರೀ. ಡುಮ್ಮ ಇಲ್ಲಿ ಒಂದು ಐತೆ ನೋಡ್ರಿ. ಇದೊಂದು ಡುಮ್ಮ ಐತಿ. ಏನೋ ಇದು ಡುಮ್ಮ ಮೆಣ್ಸಿಕಾಯಿಗಿಂತ ಇದು ಚಲೋ ಆಕೈತಿ ಪಲ್ಯ ಅಂತಂದ್ರೆ ಯಾರು. ಹಾಗಾಗಿ ನೋಡ್ಬೇಕು ಗಪ್ಪ ಇದೊಂದು ಸರಿಗೆ ಟ್ರೈ ಮಾಡ್ಬೇಕಂತಂದು ಇವನು ತೊಗೊಂಬಂದನ್ರಿ. ಈಗ ಉದ್ದ ಮೆಣ್ಸಿಕಾಯಿ ನೋಡ್ರಿ ಹೆಂಗೆ ಆಕೈತ. ಚಪಾತಿ ಮಾಡಾಕಿದ್ದಾನೆ ರೀ. ಹಿಟ್ಟು ನಾದಿಟ್ಟನೀಗ. ಇದು ನಾದಿಲ್ಲ ನೋಡ್ರಿ. ಹಿಟ್ಟು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ಮಿಚ್ಕೋಬೇಕ್ರಿ ಅದನ್ನು ನೋಡ್ರಿ. ಹಿಂಗೆ ಮಿಕ್ಸಿ ಮಾಡ್ಕೊಂಬಂದು ನೋಡ್ರಿ. ಅದನ್ನಾಗ ಭಾಳ ಸಣ್ಣ ಮಾಡಿಲ್ರಿ. ಅದು ಇದು ಹಸಿ ಸುಟ್ಟಿದೊಳಗಿರ್ತದೆ. ಹಿಂಗಾಗಿ ಹಿಂಗೆ ಗೊತ್ತೈತ್ರಿ. ಬರಂಗಿಲ್ಲ ಗೊತ್ತಾಕೈತಿ. ಇಲ್ಲಿ ಒಗ್ಗರಣೆ ಕೊಡತ್ತೇನೆ ನೋಡ್ರಿ. ನಾನು ಒಗ್ಗರ್ನಿಗೆ ಅಲ್ಲಿ ಬೆಳ್ಳುಳ್ಳಿ ಅದೇನು ಬೆಳ್ಳುಳ್ಳಿನ ಹಾಕೊಳತ್ತೇನೆ ರೀ. ನಾ ಒಗ್ಗರ್ನಿಗೆ ಯಾಕಂದ್ರೆ ಆ ಮಸಾಲೆ ಒಳಗೆ ಏನು ಬೆಳ್ಳುಳ್ಳಿ ಹಾಕಿಲ್ರಿ. ನಾ ಜೀರಿಗೆ, ಸಾಸ್ಮಿ, ಆಮೇಲೆ ಕರಿಬೇವನ್ಕ ಆಗೈತ್ರಿ. ಖಾಲಿ ಆಗೈತೆ ಕರಿಬೇವಿಲ್ಲ. ಅದು ರೂಢ ಆಗಿಬಿಟ್ಟೈತೆ ಕರಿಬೇವು ಒಂದೊಂದು. ಆಮೇಲೆ ಬೆಳ್ಳುಳ್ಳಿ, ಅರಿಶಿನ ಪುಡಿ ಇಷ್ಟ ನೋಡ್ರಿ. ಒಗ್ಗರ್ನಿಗೆ ಏನು ಹಾಕ್ಕೊಂಡಿಲ್ರಿ ನಾ ಇಲ್ಲಿ. ಇಷ್ಟ ಒಗ್ಗರ್ನೆ ಎಲ್ಲ ಮಸಾಲೆ ಐಟಮೆಲ್ಲ ಅದ್ರ ಮಿಕ್ಸಿ ಮಾಡಿನ ಅದ್ರ ತುಂಬ್ಕೊಂಡಿರ್ತು ಅನ್ನನ. ಇದ್ರೊಳಗೆ ಏನು ಭಾಳ ಹಾಕಕ್ಕೆ ಹೋಗಂಗಿಲ್ಲ ರೀ. ಒಗ್ಗರ್ನೆ ಒಳಗೆ ಇಷ್ಟ ನೋಡ್ರಿ. ಅದ್ರ ಫೈನಲ್ಲಾಗಿ ಅಷ್ಟು ಒಗ್ಗರಣೆ ಹಾಕಿ ಇವನ್ನ ಹುರಿದ ಕಾಯಿ ಮಸಾಲೆ ತುಂಬಿದ್ದು ಹಾಕಿಬಿಟ್ರೆ ಹಾಕಿ ನೀರು ಹಾಕಿದ್ರಿ. ಉಪ್ಪು ಮಸಾಲೆ ಒಳಗೂ ಹಾಕೋಬೇಕ್ರಿ. ಅಂದ್ರೆ ಅದನ್ನು ಹಂಗೆ ರುಬ್ಕೊಂಡು ಅಂದ್ರೆ ಸಪ್ ಹತ್ತದ್ರಿ ಅದು ಮಸಾಲೆ. ಹಿಂಗೆ ಅದ್ರೊಳಗನ ಕಾಯಿ ಒಳಗೆ ತುಂಬಿದ್ದೈತಂದ್ರೆ ಅದು ಕಡೆಗೆ ಬಂದಿದ್ದಿಲ್ಲ ಅಂದ್ರೆ ಸಪ್ಪತ್ತು ಹಾಕತೈತಿ. ಹಿಂಗಾಗಿ ಒಂಚೂರು ಅದ್ರೊಳಗೆ ಹಾಕಿದ್ರಿ. ಆಮ್ಯಾಗ ಇನ್ನು ಪಲ್ಯದ ಮ್ಯಾಗೂ ಒಂಚೂರು ಹಾಕಿದ್ರಿ ಉಪ್ಪು. ಅದಾದ್ಮ್ಯಾಗ ಕೊತ್ತಂಬರಿ, ಗುರೇಳ್ ಪುಡಿ ಅದಿದ್ರೆ ಏನೋ ಮಸ್ತ್ ರೀ. ಅದ್ರಾಗ ಗುರೇಳ್ ಪುಡಿ ಇದ್ರೆ ನಮ್ಮ ಕಡೆ ಖಾಲಿ ಆಗೈತಲ್ಲ. ಆಮೇಲೆ ಇದು ಗರಂ ಮಸಾಲ ಹಾಕತ್ತೆ ನೋಡ್ರಿ. ಇದಾದ್ಮ್ಯಾಗ ಒಂದು 5 ನಿಮಿಷ ಕುದಿಸ್ಕೊಂಡಂತ. ನಾ ಯಾವುದೋ ಪಲ್ಯ ಆದ್ರೂ ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಬೇಕು. ನಂಗೆ ಬಿರ್ಸಿದ್ರಾಗ ಒಂದು ಸ್ವಲ್ಪ ಹೆಚ್ಚಿಗೆ ಕುದ್ದಷ್ಟೇ ಚಲೋ. ಈಗ ಇದನ್ನು ಕುದಿಯಾಕ್ಬಿಟ್ಟು ಚಪಾತಿ ಮಾಡ್ಬೇಕು ನೋಡ್ರಿ. ನಮ್ಮ ಚಾರೊಂದು ನಿದ್ದೆ ಟೈಮ್ ಆಗೈತೆ ರೀ. ಈಗ
ಮುಂಜಾನೆ 10 ಗಂಟೆ ಆದ್ರೆ ಟೈಮ್ ಭಾಳ ರೀ ಹೊಳ್ಳಿ ಮನ್ಕೊಳಕ್ಕೆ 6 ಗಂಟೆಗೆ ಅದು ಎದ್ದಿರ್ತಾಳೆ ರೀ. 7 ಗಂಟೆ ತನಕ ಅದು ಯಾವ ಮನ್ಕೊಳಂಗಿಲ್ಲ ರೀ ಹೆಚ್ಚಾಗಿ ಯಾವಾಗ ಅಪ್ರೂಪ 7 ಗಂಟೆ ತನಕ ರೀ. 6 ಗಂಟೆಗೆ ಎದ್ದೇ ಇರ್ತಾಳೆ ರೀ. ಹಿಂಗಾಗಿ 10 ಗಂಟೆ ನೋಡಿದ್ರೆ ಹೊಳ್ಳಿ ಮನ್ಕೊಳಕ್ಕೆ ಟ್ರೈ ಮಾಡ್ತಾಳೆ ರೀ ಆಕಿ. ಇದು ಅವಲಕ್ಕಿ ನೋಡಿರಿ ಎಂಟಾರು ಚಾನ್ ಮಾಡೋಣ ಕಲರ್ ಹಂಗೆ ಕಾಣತೈತೆ ಆಮೇಲೆ ಅವಲಕ್ಕಿ ಅಷ್ಟೊಂದು ಕಲರ್ ಚಂದ ಕಾಣವಲ್ದು. 10 ಗಂಟೆ ನೋಡ್ದೆ ಮನ್ಕೋತಾಳ್ರಿ. ಅಷ್ಟು ನೋಡ್ದೆ ಆಕಿ ನಾನು ಒಂದು ಸ್ವಲ್ಪ ಜಳಕ ಮಾಡಿಸಿ ಬಿಟ್ನಂದ್ರೆ ಮನ್ಕೋತಾಳ್ರಿ ಆಕಿ. ನಂಗೆ ರೆಡಿ ಮಾಡೋಕೆ ಅನುಕೂಲ ಆಗಿಬಿಡ್ತೈತಿ. ಇಲ್ಲಿ ನೋಡಿರಿ ಮನ್ಕೊಂಡು ನೋಡಿರಿ ಅದನ್ನ ಅವಲಕ್ಕಿ ಅದನ್ನ ನಾಷ್ಟಕ್ಕೆ ಮಾಡಿಟ್ಟು ಆಕಿನ ಜಳಕ ಮಾಡ್ಸೊಂಡು ಕರ್ಕೊಂಬನ್ರಿ. ಜಳಕ ಮಾಡ್ಸೊಂಡು ಕರ್ಕೊಂಬಂದಿಗೆ ಮನ್ಕೊಂಡ ಬಿಟ್ಟಿರಿ ಆಕಿ. ಚಪಾತಿ ಮಾಡತ್ತಿದ್ದೀನಿ ರೀ. ನಾನು 1-2 ಚಪಾತಿ ಮಾಡಿದ್ನಿ. ಆಕೆ ಭಾಳ ನಿದ್ದೆ ಬಂದಂಗೆ ಮಾಡಕತ್ತಳು. ಹಂಗೆ ಮನ್ಗಿಸ್ಬಿಟ್ನಂದ್ರೆ ಈಗ ರೆಡಿ ಮಾಡೋದಾಗೋದಲ್ಲ ರೀ. ಹೊಳ್ಳಿ ಮನ್ಕೊಂಡು ಎದ್ಮ್ಯಾಗ ರೆಡಿ ಆಗಂಗಿಲ್ಲ ರೀ ಆಕೆ ಹೆಸರಿದ್ರಂದ್ರೆ. ಹಂಗಾಗಿ ಮನ್ಕೊಂಡಾಗ ರೆಡಿ ಮಾಡ್ಬೇಕಂತಂದು ಜಳಕ ಮಾಡಿಸಿ ಮನ್ಗಿಸಿನ್ರಿ. ಬರೀ ಜಳಕ ಮಾಡಿಸಿ ತಂದು ಹಾಕಿದ ಬಿಟ್ಟಿಗೆ ಮನ್ಕೊಂಡ್ಬಿಡ್ತಾಳೆ ರೀ ಆಕಿ ತಾನು. ಜಳಕ ಮಾಡಿಸ್ಬಿಟ್ಟು ನಾ ಚಪಾತಿ ಮಾಡೀನಿ. ಚಪಾತಿ ಮಾಡಿ ಮುಗಿಸಿ ಆದ್ಮೇಲೆ ಬಂದು ಆಕಿನ ರೆಡಿ ಮಾಡಿ ಆದ್ಮ್ಯಾಗ ಇಲ್ಲಿ ನೋಡಿರಿ ಎಷ್ಟು ಚಪಾತಿ ಆಗ್ಯಾವ ನೋಡಿರಿ. ಚಪಾತಿ ಒಂದು ಮಾಡೋದ್ರಾಗ ಭಾಳ ಆಗ್ಯಾವ ರೀ. ಹಿಂಗಾಗಿ ನಾ ಅನ್ನ ಸಾರು ಅದೇನು ಮಾಡಂಗಿಲ್ಲ ರೀ. ಅದು ಚಪಾತಿ ಸೀಕರ್ನೂ ಮಾಡೀನಿ ರೀ, ಪಲ್ಯನೂ ಮಾಡೀನಿ. ಯಾವ್ದ್ರೊಳಗೆ ಬೇಕು ಅದ್ರೊಳಗೆ ಹಚ್ಕೊಂತ ಚಪಾತಿನ ಹೆಚ್ಚಿಗೆ ತಿನ್ಲತ್ತಂದು ಬಿಟ್ಟೇನ್ರಿ. ಒಂಚೂರು ಅವಲಕ್ಕಿನೂ ಐತಿ. ಪಲ್ಯ ನೋಡ್ರಿ ಇದು ಮುಗ್ದೈತೆ ನೋಡ್ರಿ. ಫೈನಲ್ ಆಗೈತಿ. ಇವ ಮಾವಿನಕಾಯಿ ನೋಡ್ರಿ ನಿನ್ನೆ ರಾತ್ರಿ ಬಸ್ಸಿಗೆ ನಮ್ಮ ಅತ್ತೆಯವ್ರು ಅದು ಇಟ್ಟಾರೆ. ನಮ್ಮ ಅತ್ತೆ ಮಾಮಾರು ಬಸ್ಸಿಗೆ ಇಲ್ಲೇ ಬಿಜಾಪುರ ಬಸ್ಸಿಗೆ ಬರ್ತೈತೆ ರೀ ತುಂಗಳಕ್ಕೆ. ಹಿಂಗಾಗಿ ಇಲ್ಲಿ ಊರಾಗ ಬಸ್ ಇರ್ತೈತಿ ಹೋಗಿ ತೊಗೊಂಬರಕ್ಕೆ ಬರ್ತೈತಿ ಅಂದು ಇಟ್ಟಿದ್ರು ಅವರು. ಹೋಗಿ ತೊಗೊಂಬರತ್ತಂದು ನಮ್ಮ ಚಾರು ಮಾವಿನಕಾಯಿ ಬೇಕತ್ತಂದು ಇಟ್ಟಿದ್ರೆ. ಹಿಂಗಾಗಿ ನೋಡಕ್ಕೆ ಹಂಗದವ್ರಿ ಕಲರ್ ಕಾಯಿ ಮಾತ್ರ ಮಸ್ತ್ ಅದಾವ್ರಿ. ನೋಡಿರಿ ಎಷ್ಟು ಮೆತ್ತಗದ ನೋಡ್ರಿ. ಅಲ್ಲಿ ಈಚೆಗೆ ತೋರಿಸ್ತು ನೋಡ್ರಿ. ಮ್ಯಾಗ ನೋಡಕ್ಕೆ ಸೊಪ್ಪೆ ಎಷ್ಟು ಕಲರ್ ಅದ, ಒಳಗೆ ಮಾತ್ರ ಮಸ್ತ್ ಕಾಯಿ ಹಣ್ಣು ಆಗ್ಯಾವ್ರಿ ಅವು. ಅದ್ರ ಹಸಿ ಇದ್ದಿದ್ದು ನೋಡಿ ಮಾವಿನಕಾಯಿ ಸೀಕರ್ನು ಆದ್ರೇನು ಅಷ್ಟು ಗಟ್ಟಿ ಆಗಲಿಲ್ಲ ರೀ. ತಿಳಿ ಆಯ್ತು ಯಾಕಂದ್ರೆ ಒಳಗದ ಒಂಥರ ಕಾಯಿ ನೀರಿನ ಅಂಶ ಹೆಚ್ಚಾಗಿತ್ತು. ನಮಗೆ ಇದನ್ನ ರಾತ್ರಿ ಮಾಡಿದ ಮೊಳಕೆ ಕಾಪಲ್ಲಿ ಏನೈತಿ ಮುದ್ದು ಮೆಣಸಿನ್ಕಾಯಿ ಮಾಡಿಲ್ಲ. ಮೆಣಸಿನ್ಕಾಯಿ ನೋಡ್ರಿ ಅದ್ರ ಪಲ್ಯ ಇರೋದು ಇಷ್ಟಾಗಿತ್ತು. ನಾಷ್ಟ ಅವಲಕ್ಕಿ ಅಷ್ಟು ಉಳಿದಿರೋದು. ನಾವೇನು ತಿಂದಿದ್ದು ಅವ್ರು ಅಷ್ಟೇ. ನಮ್ಮ ಮನೆಯವರು ಅನ್ನ ಸಾರು ಮಾಡಿಲ್ರಿ ಅವರು ಅಷ್ಟು ತಿಂದರು. ತಿಂದು ಮಿಕ್ಕಿದ್ರೆ ಮಧ್ಯಾಹ್ನ ನಾಷ್ಟ ಅವಲಕ್ಕಿ ಮಾಡಿದರು. ಅದನ್ನ ಚಪಾತಿ ಭಾಳ ಮಾಡಿದ್ರು. ಮಧ್ಯಾಹ್ನ ಚಪಾತಿ ಅಷ್ಟೇ ತಿನ್ನಿಸಿ ಅನ್ನ ಸಾರು ಮಾಡಿದ್ರಿ. ಹೊಲಪ್ಪ ಅಂದ್ರೆ ಗ್ಯಾಪ್ೊಳಗ ನಮ್ಮ ಟೇಬಲ್ ಚಾಯ್ ಬೇಕಾದ್ ನೋಡ್ರಿ. ಅದ ಗ್ಯಾಪ್ೊಳಗ ನಾಷ್ಟ ಮಾಡಿದ್ರಿ. ನಾಷ್ಟ ಅವಲಕ್ಕಿ ಮಾಡ್ಯಾರ. ನಾನು ಚಾಯ್ ಬೇಕಾಗಿತ್ತು ಅವ್ರಿಗೆ. ಇಲ್ಲಂದ್ರೆ ಈಗ ಸ್ವಲ್ಪ ಚಾ ಮಾಡಿಕೊಡೋದು ಅವಲಕ್ಕಿ ನಾನು ಒಂದು ಸ್ವಲ್ಪ ಚಾಯ್ ಬೇಕಂತಾರೆ. ನಮ್ಮ ಚಾ ಕುಡಿಯೋರು ಅನ್ಕ ಬಿಟ್ರೆ ಯಾರು ಇಲ್ಲಿ ಚಾ ಕುಡಿಯೋರು. ನಮ್ಮ ತಂಗಿನೂ ಕುಡಿಯಂಗಿಲ್ಲ, ನಾನು ಇಲ್ರಿ, ನಮ್ಮ ಮನೆಯವರು ಇಲ್ಲ. ನಮ್ಮ ಚಾರೂರು ಹಾಲು ಬೇಕಾದ್ರೆ ಹಾಲು ಚಹಾ ಕುಡಿಸ್ರೆ ಕುಡಿತಾರೆ ಟೈಪ್ನು. ಆದ್ರೂ ಆಕೆ ರೂಢಿ ಮಾಡಬಾರದು ಅಂದ್ಕೊಂಡಿವ್ರಿ. ಅವ್ರ ಅಪ್ಪ ಒಬ್ಬರ ಕುಡಿತಾರೆ. ಈಗ ಅವ್ರಿಗೆ ಒಂದು ಸ್ವಲ್ಪ ಚಹಾ ಮಾಡಿಕೊಟ್ಟು ನಮ್ಮ ಮನ್ಯಾಗ ನಾವು ಯಾರು ಕುಡಿಯಂಗಿಲ್ಲ. ನಮ್ಮ ತಂಗಿನೂ ಇಲ್ಲ, ನಾನು ಇಲ್ಲ. ಚಾರು ಆಟ ನೋಡ್ರಿ ಹೆಂಗೆ ಆಟ ಆಡ್ತಾಳೆ ಇಲ್ಲಿ. ಈಗ ಹೆಂಗೆ ಮಾಡ್ತಾಳೆ ನೋಡ್ರಿ. ಪೂರ್ತಿ ರೆಡಿ ಆಗ್ಯಾಳ್ರಿ. ಜಳಕ್ಕೂ ಆಗೈತಿ, ಊಟನೂ ಆಗೈತಿ, ರೆಡಿನೂ ಆಗ್ಯಾಳು. ಎಲ್ಲ ಕೆಲಸ ಮುಗ್ದೈತ್ರಿ ಆಕೆದು. ಆಕೆಗೆ ಕುರ್ಚಿ ತಂದಾರ ಅವರಪ್ಪ. ಅದ ಕುರ್ಚಿ ಮ್ಯಾಗ ಹತ್ನೆ ತಗೊಂಡ್ರಿ. ಕುಂದ್ರು ಆತನ ತೊಗೊಂಬಂದು ಕೊಟ್ರೆ ಹಂಗೆ ಹತ್ತಿ ನಿಂದ್ರದು. ಅದು ಏನಾರ ಮಾಡಿ ಬಿದ್ರು ಅಂದ್ರೆ ಆಕೆಗೆ ಪೆಟ್ರದು. ಹಿಂಗೆ ಅದ ಮ್ಯಾಗ ಕವರ್ ಅಂತ ತೆಗೆದು ಹೋಗೋದಾಕೇನ್ರಿ. ಇದೇ ವಿಡಿಯೋ ಕಂಟಿನ್ಯೂ ಮಾಡೀನಿ ನೋಡ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದಾರಿ? ನಾನು ಕೂಡ ಆರಾಮದಾರಿ ನೋಡ್ರಿ. ನಾನು ಈಗ ವ್ಲಾಗ್ ಶುರು ಮಾಡ್ತೀನಿ. ಇವತ್ತಿನ ರೊಟೀನ್ ಹೆಂಗಿರ್ತೈತೆ ಅಂತ ನೋಡೋಣ ಬರ್ರಿ. ಇಲ್ಲಿ ನೋಡ್ರಿ ನಮ್ಮ ಚಾರು ಆಟ ಮಾಡ್ಕೊತಾಟಕ್ಕೆ. ಇಲ್ಲಿ ನಿನ್ನೆ ಒಂದಿಷ್ಟು ಅರ್ಬಿ ಮಡಿಚಿಟ್ಟೇನ್ರಿ ನಾನು. ಆಮೇಲೆ ಇಲ್ಲಿ ಇವತ್ತಿನ ಅರ್ಬಿ ಎಲ್ಲ ಇಲ್ಲಿ ಇಟ್ಟೇನ್ರಿ. ಕೂಲರ್ ಮ್ಯಾಗ ಮಾಡಿಸ್ಬೇಕು. ಟೈಮ್ 12 ಆಗೈತ್ರಿ. ಈಗ ಫುಲ್ ಹಸುವಾಗಿತ್ತು. ಮಾತ್ರ ಕೆಲಸನ ಕಾಲ ಮುಗಿದ್ರಿ. ಊಟ ಅಷ್ಟು ಮಾಡೋದೈತಿ. ಊಟ ಮಾಡ್ತಾನೆ ರೀ ನಮ್ಮ ಚಾರು. ಊಟ ಮಾಡಿಸೀನಿ. ಮಲ್ಕೊಂಡಿದ್ದೈತಿ. ಊಟ ಮಾಡಿಸ್ನಿ. ಊಟಾಗ ನಾನು ಆಡಕತ್ತೆ ಆಡ್ರಿಕೀಗ ನನಗೇನು ಚಿಂತಿಲ್ಲ. ನಮ್ಗೆ ಫುಲ್ ಹಸುವಾಗ್ಯಾವ. ಊಟ ಮಾಡ್ಬೇಕು ನೋಡ್ರಿ. ನೋಡ್ರಿ ಊಟ ಮಾಡಕೂತ ನೋಡ್ರಿ. ಫುಲ್ ಹಸುವಾಗ್ಯಾವ. ನಾನು ಒಮ್ಮೆ 2 ಚಪಾತಿ ಹಚ್ಕೊಂಡೇನಿ ರೀ. ಅಂದ್ರೆ ಅನ್ನನೂ ಮಾಡಿಲ್ಲ ರೀ. ಹಿಂಗಾಗಿ ಚಪಾತಿನ 2 ತಿನ್ಬೇಕತ್ತಂದು ಹಚ್ಕೊಂಡು ಕೂತಾನೆ ರೀ. ಸೀಕರ್ನಿ ಮಾಡೀನಿ ನೋಡ್ರಿ. ಇನ್ನೇನು ಮಾವಿನಕಾಯಿ ಸೀಸನ್ ಹಂಗಟ್ಟು ಮುಗ್ಯಾಕ ಬಂದಂಗೆ ಆಗೈತ್ರಿ. ಇನ್ನೊಂದು ಸ್ವಲ್ಪ ಇರುತ್ತನ ಮಾಡ್ಬೇಕತ್ತಂದು ಮಾಡೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಈ ಉದ್ದು ಮೆಣಸಿನ್ಕಾಯಿ ತನಕ ಎಲ್ಲ ರೆಸಿಪಿ ತೋರಿಸಿ ನೋಡ್ರಿ ನಿಮಗೆ. ಹಿಂಗೆ ಮಾಡಿ ನೋಡ್ರಿ ಮಸ್ತ್ ಆಕೈತಿ. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಿರ್ತಾರೆ. ಹಿಂಗೊಂದು ಟ್ರೈ ಮಾಡಿ ನೋಡ್ರಿ.
ಒಬ್ಬೊಬ್ರು ಮಸಾಲೆ ಖಾರ ಹಾಕ್ತಿರ್ತಾರೆ ಅದಕ್ಕೆ. ಮಸಾಲೆ ಖಾರನ ಯಾವಾಗೂ ಹಾಕಂಗಿಲ್ಲ ರೀ, ಹಂಗೆ ಮಾಡ್ತೀವಿ ಆಮೇಲೆ ಪಲ್ಯ ಮಾತ್ರ ಹಂಗೆ ತಿನ್ಬೇಕು, ಹಂಗೆ ಅಷ್ಟು ಮಸ್ತ್ ಐತೆ ನೋಡ್ರಿ. ಮತ್ತು ಹೊಟ್ಟೆ ಹಸಿವಿಗೂ ಕಾರಣ ಇರ್ತೈತೆ ರೀ ಮನುಷ್ಯ ಅಂತ ಹೊಟ್ಟೆ ಹಸಿರ್ತೈತೆ ಅಷ್ಟು ಊಟ ಸಿಗತ್ತಿರ್ತೈತೆ ರೀ. ಮತ್ತು ಊಟ ಆದ್ಮೇಲೆ ಸಿಗ್ತೀನಿ ರೀ ನಿಮ್ಗೆ.